ಪೊಲೀಸವರು ಆತ್ಮರಕ್ಷಣೆಗೆ ಗುಂಡು ಹೊಡೆದಾಗ ಎನ್ಕೌಂಟ್ರು ಅಂತ ಹೇಳಿ ಬಿರುದು ಕೊಡೋ ಅಂತ ಎಲ್ಲ ಜನ ಈ ನಮ್ಮ ಪೊಲೀಸರು ಸಿಂಗಮ್ಮು ಪಿಂಗಮ್ ಅಂತಾರಲ್ಲ ಸರ್. ಯಾವ ಪೊಲೀಸವನಿಗೆ ಸೆಲ್ಫ್ ಡಿಫೆನ್ಸಲ್ಲಿ ಗುಂಡು ಹೊಡಿಬೋದು, ಅದೇ ಸೆಲ್ಫ್ ಡಿಫೆನ್ಸು, ಅದೇ ದೇಶದ ಸಂವಿಧಾನ ನನಗೂ ಕೂಡ ಕಾನೂನು ಕೊಟ್ಟಿದೆ. ನನ್ನ ಆತ್ಮಕ್ಕೆ, ನನ್ನ ಪ್ರಾಣಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ಗಾಡಿಗೆ, ನನ್ನ ಆಸ್ತಿಗೆ ಕಂಟಕ ಬಂದರೆ, ಅದು ಜೀವ ಹೋಗುವಂಥ ವಿಚಾರ ಬಂದರೆ ಸರ್, ನನ್ನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಪ್ರಾಪರ್ಟಿನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಫ್ಯಾಮಿಲಿನ ರಕ್ಷಣೆ ಮಾಡ್ಕೊಳಕ್ಕೆ ಸರ್ ಗುಂಡುಗಳನ್ನು ಹೊಡಿತೀವಿ. ಬರೀ ಗುಂಡಲ್ಲ ಸರ್, ಗುಂಡುಗಳನ್ನ ಹೊಡಿತೀವಿ. ಇದನ್ನು ಯಾವುದಾದ್ರೂ ಕಾನೂನಲ್ಲಿ ತಪ್ಪು ಅನ್ನೋದಾದರೆ ತೋರ್ಸಕ್ಕೆ ಹೇಳಿ ಸರ್. ಸರ್ ಅಂದರೆ ಈ ಥರ ಒಂದು ಘಟನೆಯಲ್ಲಿ ಈಗ ಲಾಯರ್ ಅವರು ಸಾಕಷ್ಟು ಜನಕ್ಕೆ ಗೊತ್ತು, ಕೆಲವೊಂದು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿರೋರು ಅಂತಲೂ ಗೊತ್ತು. ಯಾಕೆ ಜಗದೀಶ್ ಅವರು ಗನ್ಮ್ಯಾನ್ಗಳು ಇಲ್ಲದೆ ಹೊರಗಡೆ ಬಂದರು? ಅವ್ರು ಯಾವಾಗಲೂ ಈ ಥರ ಏನಾದರೂ ನಡೀತಿರುತ್ತೆ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಯಾಕೆ ಈ ಥರ ಅವರು ಕರ್ಕೊಂಡು ಬರಲಿಲ್ಲ ಅಂತ ನೋಡಿ. ಗನ್ಮ್ಯಾನ್ ಅಂತ ನೋಡಿ ಸರ್, ಬೆಳಗ್ಗೆ ಕೆಲವೊಂದು ಟೈಮು ಸರ್, ಇವತ್ತು ನೋಡಿ 12 ಗಂಟೆ ಆಗುತ್ತೆ ಸರ್ ಡ್ಯೂಟಿ ಮುಗಿಸ್ಕೊಂಡು ಮಲ್ಕೊಳಕ್ಕೆ, 1 ಗಂಟೆ ಆಗುತ್ತೆ ಸರ್ ಅವ್ರು ಮಲ್ಕೊಳಕ್ಕೆ. ಸರ್ ಅವರು ಮನುಷ್ಯರಲ್ವಾ? 1 ಗಂಟೆ ರಾತ್ರಿಗೆ ನಾನು ಮಲಗಿಸ್ಬಿಟ್ಟು ಅವ್ರನ್ನು ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಬಾ ಅಂತಂದರೆ ಸರ್ ನೀವು ಯೋಚನೆ ಮಾಡಿ, ಇದು ಮನುಷ್ಯತ್ವನಾ? ಸೊ ನನಗೆ ಅನಿಸುತ್ತೆ ಆ ರೀತಿ ಗನ್ ಕಲ್ಚರ್ಗಳು ಬೇಡ ಅನ್ನೋದು ನನಗೊಂದು, ಏನು ಸುಮ್ಮನೆ ಒಬ್ಬ ಸೇಫ್ಟಿಗೆ ಇರಲಿ ಅಂತ. ಬಟ್ ಇವತ್ತು ಇವ್ರು ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂತಂದರೆ, ಇಲ್ಲ ನೀನು ಗನ್ ಇಟ್ಕೊಂಡೆ ಓಡಾಡೋ, ನೀನು ಗನ್ ಲೈಸೆನ್ಸ್ ತಗೋ, ನಿನಗೂ ಏನೋ ಕೆದಕಕ್ಕೆ ಬನ್ನಿ, ನೀನೇ ಜಗದೀಶ್ ಗುಂಡ ಹಾಕೋ ಅನ್ನೋ ಮಟ್ಟಿಗೆ ನಾನು ಮೈಂಡ್ ಸೆಟ್ ರೆಡಿ ಮಾಡಿದ್ದಾರೆ ಸರ್. ಒಬ್ಬ ಮುತಾಲಿಕ್ಕು ಬೆಟ್ಟದ ಮೇಲೆ ನಮ್ಮ ಯುವಕರುಗಳಿಗೆ ಅನಧಿಕೃತವಾಗಿ ಟ್ರೈನಿಂಗ್ ಕೊಡ್ತಾನೆ ಅಂತಂದರೆ ಒಬ್ಬ ಹಲ್ಕಟ್ಟವನು ಸರ್. ಈಸಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, ಅವನು ಡಿಫೆನ್ಸ್ ಟ್ರೈನಿಂಗ್ ಅಕಾಡೆಮಿನ ಸರ್. ಇನ್ನೆಷ್ಟು ಜನ ಗೌರಿನ ಕೊಲ್ಲಬೇಕು ಅಂತವನು ಇವನಂತ ದೇಶದ್ರೋಹಿ ಸರ್, ಇವನು ನಾಡದ್ರೋಹಿ ಇವನು ಸರ್. ಈಗ ಇದೇ ಜನ ಮುತಾಲಿಕಾ ಬೆಟ್ಟದ ಮೇಲೆ ಯಾಕಲೇ ಕೊಟ್ಟಿದ್ದು ಟ್ರೈನಿಂಗು, ಯಾಕೆ ಸರ್ ಕೇಳಕ್ಕಲ್ಲ ಅವ್ರಿಗೆ? ಇವನು ಮಾತ್ರ ಟ್ರೈನಿಂಗ್ ಕೊಡ್ಬೋದು. ಯಾರಾದರೂ ಟ್ರೈನಿಂಗ್ ತಗೊಂಡಂಥವ್ರು ಬಂದು ಗೌರಿ ಅಂಥವ್ರಿಗೆ ಗುಂಡ ಹಾಕಿದ್ರೆ ಅಯ್ಯೋ ಗೌರಿ ಹೊಲ್ಟೋದ್ಲ ಅಂತ 1-2 ದಿವಸ ಮರುಕ ಸರ್, 4ನೇ ದಿವಸ ಮರ್ತೋಗ್ತಾರೆ ಸರ್. ನಾವು ಆ ಥರ ಆತ್ಮಗಳಲ್ಲ ಸರ್. ನಮ್ಮದು ಪಾಳ್ಯಗಾರ ವಂಶ ಸರ್. ಗುಂಡು ಹಾಕಿ ಹಾಕ್ತೀವಿ ಸರ್. ವಿ ಆರ್ ವೇಟಿಂಗ್ ಸರ್. ನೋಡೋಣ ಸರ್. ಇವಾಗ ಸರ್, ಈಗ DGP ಅವನೇ, IGP ಅವನೇ, IPSಗಳವ್ರೆ, ಕಾನೂನು ತಜ್ಞರವ್ರೆ, ಯಾರನ್ನ ತಪ್ಪು ಅಂತ ಹೇಳಿ ಸರ್ ನೋಡೋಣ. ನಾನು ಹೇಳ್ತಾರೆ ತಪ್ಪು ಅಂತ ಅವನನ್ನು ಹೇಳಿ. ಯಾಕೆ ಎಷ್ಟು ಜನ ಗನ್ಗಳು ಮಾಡ್ಕೊಂಡಿಲ್ಲ ಸರ್? ಏನಕ್ಕೆ ಸರ್ ಬಂದ್ಬೇಕು ಗನ್ಮೆನ್ಗಳು? ಒಬ್ಬ CM ಹೆಂಗೆ ಸರ್ ಗನ್ಮೆನ್ಗಳು ಬೇಕು? ಹಂಗೆ ಓಟಾಡಲಿ CM. ಯಾಕೆ ಜನಪ್ರತಿನಿಧಿಲ್ಲ? ನಾವೇ ತಾನು ಆಯ್ಕೆ ಮಾಡೋದು. ಏನು ಭಯ ಅಪ್ಪನಿಗೆ? DK ಶಿವಕುಮಾರ್ಗೆ ಏನು ಭಯ? ಯಾಕೆ ಗನ್ಮೆನ್ಗಳು ಬೇಕು? ಸ್ಕಾರ್ಪಿಯನ್ ಇದನ್ಗೆ ಏನು ಬೇಕು? ಜೆಡ್ ಸೆಕ್ಯೂರಿಟಿ ಏನಕ್ಕೆ ಬೇಕು? ಮಿನಿಸ್ಟ್ರಿಗೆ ಹೆಂಗೆ ಬೇಕು ಸರ್ ಗನ್ಮೆನ್ಗಳು? ಒಬ್ಬ ಆರ್ಡಿನರಿ MLA ಗನ್ಮೆನ್ ಇಟ್ಕೊಂಬತ್ತಾನೆ ಸರ್. ಪಂಚಾಯತಿ ಮೆಂಬರ್ಗಳು ಗನ್ಮೆನ್ ಇಟ್ಕೊಂಬತ್ತಾರೆ. ಆ ಮಟ್ಟಿಗೆ ಬಂದುಬಿಟ್ಟಿದೆ ಸರ್. ನಮಗೆ ಸಂಸ್ಕೃತಿ ಹೇಳ್ಕೊಡ್ತಾರೆ ಇವರು. ನನಗೆ ಸಂಸ್ಕೃತಿ ಹೇಳೋಕ್ಕೆ ಮುಂಚೆ ಈ ಹಲ್ಕಟ್ಟುಗಳು ಗನ್ಮೆನ್ಗಳನ್ನ ಬಿಟ್ಟು ಬರಲಿ ಸರ್. ಅಲ್ಲ ಸರ್, ಅದೆಲ್ಲನ ಬಿಟ್ಟಾಕಿ ಸರ್. ಹೋಗ್ಲಿ, ಪಂಚಾಯತಿ ಮೆಂಬರ್ ಇಟ್ಕೊಂಡ್ರು ಒಬ್ಬ ಜನಪ್ರತಿನಿಧಿ ಅನ್ಕೊಂಡು ಸರ್. ಮುಕ್ತಾಲಿಕ್ಕ ನಮ್ಮ ಮನೆ ಹಾಳನ್ನು ಗನ್ಮೆನ್ ಕೊಟ್ಟವ್ರಲ್ಲ ಸರ್, ಇದಕ್ಕೇನು ಹೇಳ್ತೀರಾ ಸರ್? ಅವ್ನಿಗೆ ನಾನು ನೋಡಿದ್ದೀನಿ ಸರ್, AK-47 ಎಲ್ಡೋ ಏನು ಅಳ್ಳಾಡ್ತದ ಒಂದು ಕೆಳಗಡೆ ಸರ್. ಓಕೆ, ಈ ಒಂದು ಘಟನೆ ಏನು ನಡೀತು ಅದರ ಬಗ್ಗೆ ನೀವು ಕಾನೂನು ಕ್ರಮವಾಗಿ ಹೋರಾಟವನ್ನು ನಡೆಸೋಕ್ಕೆ ಮುಂದಾಗಿದ್ದೀರಿ. ಈ ಕುರಿತಾಗಿ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. ಅದರ ಒಂದು ಡೀಟೇಲ್ಸ್ ಹೇಳೋದಾದ್ರೆ ಯಾವ ಥರ ಆಯ್ತು FIR? ಅದೇ ಸರ್, ಬೆಳಗ್ಗೆ ಅದೇ ಘಟನೆ ನಡೀತದೆ. ಪೊಲೀಸ್ ಕಂಪ್ಲೇಂಟ್ ಅದೇ 11 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಮತ್ತು 11ವರೆಗೆ ಇದೇನೋ ಮೆಡಿಕಲ್ ಆಯಿತು. ಆಮೇಲೆ ಇನ್ಸ್ಪೆಕ್ಟ್ರು ತಗೊಂಡ್ರು. ಸಾಯಂಕಾಲ ಮಾಡಿ ಸರ್, ಸಾಯಂಕಾಲ ಮಾಡಲಿಕ್ಕೆ ಆ ಕಡೆ ಬೆಂಗಳೂರಂಥ ಸಿಟಿನಲ್ಲಿ ಒಂದು ಘಟನೆ ಬೆಳಗ್ಗೆ ಆಗುತ್ತೆ. ಒಬ್ಬ ಬಿಗ್ ಬಾಸ್ ಸ್ಟಾರ್ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೆ ಅಟ್ಯಾಕ್ ಆದಾಗ ಬೆಳಗ್ಗೆ ಪೊಲೀಸವ್ರಿಗೆ ಇಂಟಿಮೇಟ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಪೊಲೀಸ್ಗೆ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ತದನಂತರ ಸೆಕೆಂಡ್ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. 10 ಗಂಟೆಗೆ ಜಗದೀಶ್ ಮೇಲೆ ಅಟ್ಯಾಕ್ ಆಗುತ್ತೆ. 40 ಜನ. 11 ಗಂಟೆಗೆ ಕಂಪ್ಲೇಂಟ್ ಆಗುತ್ತೆ. 11ವರೆಗೆ ಮೆಡಿಕಲ್ ಆಗುತ್ತೆ ಸರ್. ಆ್ಯಸ್ ಪರ್ ಎಷ್ಟು ಗಂಟೆಗೆ ಮೋಸ್ಟ್ಲಿ ಸರ್ ಸಾಯಂಕಾಲ ಎಷ್ಟು ಗಂಟೆ, 1 ನಿಮಿಷ ಓಪನ್, ಸಾಯಂಕಾಲ 8 ಗಂಟೆಗೆ FIR ಮಾಡೋರು ಸರ್. ಅಂದರೆ ಮೋಸ್ಟ್ಲಿ ನೀವೇ ಯೋಚನೆ ಮಾಡಿ, ಇಷ್ಟು ದೊಡ್ಡ ಘಟನೆನ FIR ಮಾಡೋಕ್ಕೆ 1 ದಿವಸ ತಗೊಂಡಿದ್ದಾರೆ ಪೊಲೀಸರು ಅಂದಮೇಲೆ. ಯಾವ ಧೈರ್ಯದ ಮೇಲೆ ಪೊಲೀಸರು ಬಂದು ನಮ್ಮ ರಕ್ಷಣೆ? ಇವಾಗ ನೀವು ಕೇಳಿದ್ರೆ ಸರ್, ಗನ್ನು ಬುಲೆಟ್ ಎಲ್ಲ ಇವೆಲ್ಲ ಬೇಕಾ ನಿಮಗೆ? ಈ ಥರ ಮಾತು ಹೇಳ್ತೀರಂತಲ್ಲ ಸರ್. 1 ದಿವಸ FIR ಮಾಡೋಕ್ಕೆ 1 ದಿವಸ ತಗೊಂಡ್ರು ಪೊಲೀಸರು. ನಮ್ಮನ್ನು ರಕ್ಷಣೆ ಮಾಡ್ತಾರಾ? ಅವ್ರಿಗೂ ಒಂಥರ ಕರ್ಮಗುರು ಯಾವನ ಹೊಡೆದಾಕ್ಲಿ ಇವನ್ನ ಅಂತ ಕಾಯ್ತಾವ್ರೇನೋ ಗೊತ್ತಿಲ್ಲ ಸರ್. ಅದನ್ನು ಪೊಲೀಸರ ಮೇಲೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಅಂತಾನೆ ಸರ್. ಈಗ ಸರ್ ನೀವೇ ಎಷ್ಟೇ ಮಾಡಿ, ಆ ಥರ ನಂಬಿಕೆ ಇದ್ದರೆ ಒಬ್ಬ ನಾಡದ್ರೋಹಿ, ಒಬ್ಬ ಕಾನೂನು ದ್ರೋಹಿ ಮುತಾಲಿಕ್ಕು ಬೆಟ್ಟದ ಮೇಲೆ 37 ಜನ ಇವ್ರುಗಳಿಗೆ ಗನ್ ಟ್ರೈನಿಂಗ್ ಕೊಡ್ತಾನೆ ಧೈರ್ಯವಾಗಿ. ಆಮೇಲೆ ಅದನ್ನು ಸಮರ್ಥನೆ ಮಾಡ್ಕೊತಾನೆ. ಅವನ ಮೇಲೆ ಯಾವುದೇ ಕಾನೂನು ಕ್ರಮ ಸರ್. ಮುತಾಲಿಕ್ಕೆ ಭಯ ಇಲ್ಲ ಅಂದಮೇಲೆ ನನಗೆ ಯಾಕೆ ಸರ್ ಭಯ
ಸರ್ ಯಾರ್ಯಾರ ಮೇಲೆ FIR ಮಾಡಿಸಿದ್ದೀರಾ? ಯಾರು 40 ಜನ, ಅದರಲ್ಲಿ ಒಂದು 6 ಜನ ಐಡೆಂಟಿಫೈ ಆಗಿದೆ ಸರ್. ಅಭಿ ಅಂತ ಅವನು ಅದೇ ಬಟ್ಟೆ ಬಿಚ್ಚಾಕೊಂಡಿದ್ದಾನಲ್ಲ, ಕಣ್ಣಪ್ಪನವರ ಮುನ್ರಾಜನ್ ಮಗ ಅಂತೆ ಅವನು. ಇನ್ಫ್ಯಾಕ್ಟು ಎಲ್ಲ ನಮ್ಮ ಊರವರೇ. ಅವನು ಕೂಡ ಜಿಮ್ಗೆ ಹೋಗ್ತಾನಂತೆ. ಅವನು ಕೂಡ ಡ್ರಗ್ ನಶೆನಲ್ಲಿದ್ದ, ನನ್ನ ಮೇಲೆ ಅಟ್ಯಾಕ್ ಅದು ಮಾಡಿದ್ದಾಗ ಅಂತ ಒಂದು ವಿಚಾರ ಸರ್. ಆಮೇಲೆ ಒಬ್ಬ ಅವನು ಅದೇ ಸರ್ ಸಿದ್ದು ಯಾದವ್ ಅಂತ ಜಿಮ್ ಇಟ್ಕೊಂಡಿದ್ದಾನೆ, ಅವನೇ ಅಂತ ಕಾನ್ಸ್ಪರೇಟ್ರ್, ಇವ್ರನ್ನ ಕಳಿಸಿ. ಮೂರನೇ ಅವನು ಮರ್ಡ್ರ್ ಕೇಸಲ್ಲಿದ್ದಾನೆ ಸರ್, ಅವನು ಅಂಜನ್ ಅಂತ, ಕಣ್ಣಪ್ಪನವರ ನಾಗರಾಜ್ ಮಗ ಅಂತ. 4 ತಿಂಗಳ ಮುಂಚೆ ಅವನು ಅವ್ರ ತಂದೆ ಯಾರನ್ನೋ ಕೊಲೆ ಮಾಡಿ ತಲೆ ಮರೆಸ್ಕೊಂಡು ಓಡೋಗಿದ್ರು. ಅವ್ರ ತಂದೆ ತಲೆ ಮರೆಸ್ಕೊಂಡು ಹೋದಾಗೇ ಅಲ್ಲೇ ಸತ್ತೋದ. ಈಗ ಅವ್ನು ಮರ್ಡ್ರ್ ಕೇಸಲ್ಲಿರೋ ಅಂಜನ್ನು, ಅವನು ಕೂಡ ನೆನ್ನೆ ಈ ಅಟ್ಯಾಕದ ಒಂದು ಭಾಗ ಅಂತೆ. ಆಮೇಲೆ ಭುವಿ, ಆಮೇಲೆ ಪೆಟ್ರೋಲ್ ಬಾಬು ಅಂತೆ, ನೋಡಿ ಹೆಸ್ರು ಹೆಂಗಿದೆ ನೋಡಿ ಸರ್. ಪೆಟ್ರೋಲ್ ಬಾಬು, ಡೀಸೆಲ್ ಬಾಬು, ಏನೇನೋ ಅವನು ಸರ್. ಇವರು ಎಲ್ಲ ಇಂಥವರೆಲ್ಲ ಸೇರಿಕೊಂಡು ನೆನ್ನೆ ಮಾಡಿದ್ದಾರೆ ಸರ್. ಅದೃಷ್ಟವಶಾತ್ತು ಅದು ಏನೋ ಮೇಲೆ ಭಗವಂತ ನಮ್ಮನ್ನು ಕಾಪಾಡಿದ್ದಾನೆ. ಎರಡನೇದಾಗಿ ಸದ್ಯ ನೆನ್ನೆ ಏನೋ ನಮ್ಮ ಕಡೆಯೂ ಏನೋ ಒಂದು ಘಟನೆ ಆಗಬೇಕಾಗಿತ್ತು. ಡೆಫಿನೆಟ್ಲಿ ವೆಪನ್ಸ್ ಇದ್ದರೆ ಗ್ಯಾರಂಟಿ ಫೈರಿಂಗ್ ಮಾಡಿಬಿಡ್ತಾಯಿದ್ವಿ ನಾವು. ಯಾಕಂದ್ರೆ ನಮಗೂ ಕೂಡ ನಮ್ಮ ಆತ್ಮರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಎರಡೂ ಕಡೆ ಸದ್ಯ ಯಾವುದೂ ಅನಾಹುತ ಆಗಿಲ್ಲ. ಒಂದು ಅನಾಹುತ ಆಗೋದು ತಪ್ಪಿದೆ ಸರ್. ನಾನು ಯಾಕೆ ಪದೇ ಗನ್ನೆ ಅಂತ ಹೇಳ್ತೀನಿ ಸರ್, ಆ ಮಟ್ಟಕ್ಕೆ ತಂದು ನಿಲ್ಸವ್ರೆ ಸರ್ ನಮ್ಮನ್ನು. ಆ ಮಟ್ಟಕ್ಕೆ ನಾನು ತಂದು ನಿಲ್ಸಿದ್ದಾರೆ. ಈಗ ಹೇಳಿಲ್ಲ ಅಂದರೆ ವಿಧಿನೇ ಇಲ್ಲ ಸರ್. ಇಷ್ಟು ದಿನ ನಾವು ಯಾವತ್ತೂ ಗನ್ನೂ ಹೇಳಿಲ್ಲ, ನಾವು ಪೊಲೀಸು ಹೇಳಿಲ್ಲ. ಏನೋ ನಮ್ಗೆ ಗೊತ್ತಿದ್ದ ಕಾನೂನನ್ನ ಅಥವಾ ಗೊತ್ತಿದ್ದ ಜ್ಞಾನವನ್ನು ಹಂಚ್ಕೊಂಬತ್ತಾ ಇದ್ವಿ. ಕೆಟ್ಟದಾದರೆ ಪ್ರಶ್ನೆ ಮಾಡ್ಕೊಂಡು ಸರ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ಡೆಫಿನೆಟ್ಲಿ ಸರ್, ಒಬ್ಬ ಮೋದಿಗೆ 600 ಜನ ಗನ್ಮ್ಯಾನ್ ಸೆಕ್ಯೂರಿಟಿ ಹೆಂಗೆ ಸರ್? ಯಾಕೆ ಸರ್? ಇದೇ ಮೋದಿಯವ್ರನ್ನ ಪ್ರಶ್ನೆ ಮಾಡಬೇಕಲ್ಲ. 600 ಕೋಟಿ ಖರ್ಚಾಗುತ್ತಂತೆ ಸರ್. ಯಾಕೆ ಸರ್? ನಾವು ಹಾಕಿರೋ ಜನಪ್ರತಿನಿಧಿಗೆ ಭಯ ಹಾಕಿ ಸರ್. ಮೋದಿ ಯಾಕೆ ಸರ್ ಭಯ? ಮೋದಿ ಯಾಕೆ ಸರ್ ಬೇಕು ಗನ್ಮ್ಯಾನ್ ಸೆಕ್ಯೂರಿಟಿ, ಸೆಟ್ ಸೆಕ್ಯೂರಿಟಿ? ಸೊ ಒಂದು ಮಟ್ಟಕ್ಕೆ ಬೆಳೆದ ಹೋದಾಗ ಪ್ರೋಟೋಕಾಲು ಅಥವಾ ರಕ್ಷಣೆನೋ ನೀವೇ ಹೇಳ್ತೀರಾ, ಅದು ಅಷ್ಟು ದೊಡ್ಡ ಪ್ರೈಮ್ ಮಿನಿಸ್ಟ್ರು ಅದು ಇದು ಅಂತ. ಹಂಗೆ ನಾನು ಬೆಳೆದಿದ್ದೀನಿ ಸರ್. ಬೆಳೆದಂಗೆಲ್ಲ ನಮಗೂ ಈಗ ಶಿವ ಕೈಯಲ್ಲಿ ಬರ್ಜಿ ಇಟ್ಕೊಂಡಿರ್ತಾನೆ ಸರ್. ಹೆಂಗೆ ಬೇಕು? ಎಲ್ಲರೂ ಹೇಳೋದು ಶಿವ ದೇವರು ಅಂತ. ದೇವರು ಅಂದಮೇಲೆ ಬರ್ಜಿ ಹಾಕಬೇಕು. ದೇವರು ಕೈಯಲ್ಲಿ ತುಶೂಲ ಇಟ್ಕೊಂಡಿರ್ತಾನೆ. ಈಗ ಪಾರ್ವತಿ ಅಂತೀರಿ, ದುರ್ಗಾ ಅಂತೀವಿ, ಕೈಯಲ್ಲಿ ತುಶೂಲ ಇರ್ತದೆ. ಅಷ್ಟು ದೊಡ್ಡ ದಿವ್ಯ ಶಕ್ತಿ ಇರುವಂಥ ದೇವರುಗಳೇ ಕೈಯಲ್ಲಿ ವೆಪನ್ ಇಟ್ಕೊಂಡಿರ್ತಾರೆ. ಸೊ ನಾವು ಇಟ್ಕೊಬೇಕಲ್ಲ ಸರ್. ಸರ್ ಓಕೆ, ಈ ಘಟನೆಯಲ್ಲಿ ಫೈನಲ್ ಆಗಿ ನೀವು ಜಗದೀಶ್ ಅವರು ಸರಿ ಅನ್ನುವಂಥ ಜನರಿಗೆ ಏನು ಹೇಳ್ತೀರಾ? ಜಗದೀಶ್ ಅವರು ತಪ್ಪು ಅನ್ನುವಂಥ ವ್ಯಕ್ತಿಗಳಿಗೆ ನೀವೇನು ಹೇಳ್ತೀರಾ? ಸರ್ ತಪ್ಪು ಅಂತಂದರೆ ಸರ್ ಅವ್ರಿಗೆ ಹೇಳ್ಕೊಳ್ಳಿ ಬಿಡಿ ಸರ್. ಯಾರು ತಪ್ಪು ಅಂತ ಹೇಳೋರು ಯಾರು ಕೂಡ ಬಂದು ನೆನ್ನೆ ನೋಡಿರ್ಬೋದು, ಯಾರು ಕೂಡ ಬಂದು ಅಲ್ಲಿ ಕನಿಷ್ಠ ಹೋಗಲಿ ಮಾನವೀಯತೆಯಿಂದ ವಿಡಿಯೋ ಮಾಡ್ಕೊಂಡು ಆಗ್ತಾಯಿದ್ರೆ ಹೊರತು ನನ್ನನ್ನು ಬಿಟ್ಟು ಬೇರೆ ಒಂದಷ್ಟು ಜನ ವೀಡಿಯೋಗಳು ಮಾಡಿ ಹಾಕೊಂಡಿದ್ದಾರೆ. ಆ ವಿಡಿಯೋ ಮಾಡೋ ಯಾರು ಕೂಡ ಬಂದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಲ್ಲ ಸರ್. ಆ ಜಾಗದಲ್ಲಿ ಯಾರಿಗಾರು ಅಟ್ಯಾಕ್ ಆಗಿದ್ದು ಆನೇನ ಇದ್ದಿದ್ರೆ ಖಂಡಿತವಾಗಿ ರಕ್ಷಣೆ ಮಾಡ್ತಾಯಿದ್ದೆ ಸರ್. ಸೊ ತಪ್ಪು ಅನ್ನೋರು ಅಂದ್ಕೊಳ್ಳಿ ಬಿಡಿ ಸರ್. ಈಗ ಅವ್ರು ಯಾರು ನಮ್ಮ ಜೀವನಕ್ಕೆ ಅಥವಾ ನಮ್ಮ ಸಂಸಾರಕ್ಕೆ ನಮ್ಮ ಪ್ರಾಣಕ್ಕೆ ಬಂದು ಆಗಲ್ಲ. ಅದನ್ನೇ ಹೇಳ್ತಾರಲ್ಲ ಸರ್, ಹೋಗ್ಲೋರು ಒಂದಷ್ಟು ಜನ ಇದ್ದರೆ ಬೊಗಳೋರು ಒಂದಷ್ಟು ಜನ ಇದ್ದೇ ಇರ್ತಾರೆ. ತಪ್ಪು ಅಂದರೆ ಅಂದ್ಕೊಳ್ಳಿ ಬಿಡಿ ಸರ್. ಏನಂಗಾರೆ ಅವ್ರ ಪ್ರಕಾರ ನಾವು ಇವ್ರ ಕೈಲಿ ಕೊಲೆ ಆಗಬೇಕಾಯ್ತಂತನ? ತಪ್ಪು ಅನ್ನೋದಾದರೆ ಕೊಲೆ ಆಗಬೇಕು ಅಂತಿದ್ದಾನ? ನೆಕ್ಸ್ಟ್ ಟೈಮ್ ಗುಂಡಾಕ್ಬಿಡ್ತೀವಿ ಸರ್. ಬರಲಿ, ಅಪ್ಪನಿಗೆ ಹುಟ್ಟಿದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬರೋಕೆ ಹೇಳಿ ಸರ್. ಹೊಡೆದಾಗ ನಾವು ಗ್ಯಾರಂಟಿ ಹೊಡಿತೀವಿ. ನಮಗೇನಾದರೂ ಡ್ಯಾಮೇಜ್ ಆಗ್ತವೆ ಅಂತ 100% ಫೈರಿಂಗ್ ಆಗುತ್ತೆ ಸರ್. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಘಟನೆಯಲ್ಲಿ ಜಗದೀಶ್ ಅವರು ಪರವಾಗಿ ಮಾತಾಡೋರು ಕೂಡ ಕೆಲವು ಜನ ಇದ್ದಾರೆ. ಹೌದು, ಅವ್ರು ಏನಾದರೂ ಕೇಳಿದ್ರೆ ಒಂದು ಪ್ರಶ್ನೆ ಮಾಡಿದ್ರೆ ಅದರಲ್ಲಿ ಸತ್ಯರಿತೆ ನ್ಯಾಯತೆ ಅನ್ನೋ ಜನಗಳು ಕೂಡ ಇದ್ದಾರೆ. ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಕೆಲವು ಜನ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಹೋರಾಟ ಆದಮೇಲೆ ಇದೆಲ್ಲ ಮಾಮೂಲಿ ಸರ್. ತುಂಬ ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದರು, ಬೇಜಾರು ಮಾಡ್ಕೊಂಡಿದ್ರು, ದುಃಖಭೂತಿರಾಗಿದ್ದರು. ಸರ್ ದೇವ್ರ ಹತ್ರ ನಾನು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದೆ ನಿಮಗೋಸ್ಕರ ಅಂದರು. ನಿಜವಾಗ್ಲೂ ಸರ್ ನಾವೆಲ್ಲ ಧನ್ಯರು ಸರ್. ಯಾರೋ ಗೊತ್ತಿಲ್ಲರೂ ಹೋಗಿ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬತ್ತಾರಂತೆ ಸರ್. ನಮ್ಮ ಪುಣ್ಯವಂತರು ಸರ್. ಅದೇ ಸರ್ ನಮ್ಮನ್ನು ಕಾಪಾಡಿರೋದು ಸರ್. ಗನ್ನೂ ಅಲ್ಲ, ಗನ್ಮ್ಯಾನೂ ಅಲ್ಲ ಸರ್, ಏನೂ ಅಲ್ಲ ಸರ್. ಕಾಪಾಡಿರೋದನ್ನೇ ಯಾರು ನಮ್ಮನ್ನು ಇಷ್ಟಪಡ್ತಾರಲ್ಲ ಸರ್, ಅವರ ಪ್ರಾರ್ಥನೆಗಳೇ ನಮ್ಮನ್ನು ಕಾಪಾಡಿರೋದು, ನೇರವಾಗಿ ಹೇಳ್ತೀನಿ. ಬಟ್ ಆದರೂ ಕೆಲವು 80% ಪ್ರಾರ್ಥನೆ ಕಾಪಾಡಿದ್ವಿ, 20% ಕಿಡಿಗೇಡಿಗಿರ್ತಾವಲ್ಲ ಅವುಗಳಿಗೆ ಗನ್ನು ಗುಂಡು ಬೇಕೇ ಬೇಕು ಸರ್. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಒಂದು ಫೈರಿಂಗ್ ಆಗುತ್ತೆ ಸರ್. ಡೆಫಿನೆಟ್ಲಿ ಐ ಆಮ್ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಬಂದಿಲ್ಲ ಅಂದರೆ ಅವ್ರ ಅದೃಷ್ಟ, ಬಂದರೆ ಮಾತ್ರ ಖಂಡಿತವಾಗಿ ಮಾಡ್ತೀವಿ ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ಸ್ಟೇಟ್ ಗೌರ್ಮೆಂಟನ್ನು ನಾಚಿಕೆಗೇಡನ್ ಸರ್. ಈ ಸ್ಟಾರ್ ಹೋಟ್ಲಲ್ಲೆಲ್ಲ ಹೋಗಿ ಮಜಾ ಮಾಡೋ ರಾಜಕಾರಣಿಗಳಿಗೆಲ್ಲ ಜೆಡ್ ಸೆಕ್ಯೂರಿಟಿ ಕೊಟ್ಟವ್ರೆ. ನಮ್ಮಂಥ ಹೋರಾಟಗಾರಿಗೆ ಏನಪ್ಪ ಅಂತ ಕೇಳಲ್ಲ ಸರ್ ಇವರು. ಹಾಗೆ ನಾನೇ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಸರ್. ಏನೋ ಆದರೆ ಪೊಲೀಸರು ಅನುಭವಿಸ್ಲಿ ಬಿಡಿ ಸರ್. ಈಗ ನೋಡಿ, FIR ಮಾಡೋಕ್ಕೆ ಸಾಯಂಕಾಲ ಒಂದು ದೇ ಟೇಕ್ 12 hours ಅಂತಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಹೆಣ ಬಂದಿದ್ದರೆ ಮೋಸ್ಟ್ಲಿ ಪೋಸ್ಟ್ ಮಾರ್ಟಮ್ ಕೊಟ್ಟು ತಗೊಳ್ಳಿ ಅಂತೇಳಿ ನಮ್ಮ ಬಾಡಿ ಕೊಟ್ಟರು ಸರ್. ನಾವು ಆ ಸೀನೇ ಇಲ್ಲ ಸರ್.
ಪಾಳ್ಯಗಾರ ವಂಶಲ್ಲ ಸರ್, ಹೊಡೆದಾಕ್ಬಿಡ್ತೀವಿ. ಇದಿಷ್ಟು ಲಾಯರ್ ಜಗದೀಶ್ ಅವರ ಒಂದು ಮಾತುಗಳು ಏನು ಘಟನೆ ನಡೀತೋ ಅದರ ಬಗ್ಗೆ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಏನಿಲ್ಲ ಯಾಕೆ ಆಯಿತು ಅನ್ನುವಂಥ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಕರ್ನಾಟಕ ಟಿವಿ, ಭೀಮೇಶ್, ಬೆಂಗಳೂರು.